ಇನ್ನು ಡಿ ಕೆ ಶಿವಕುಮಾರ್ ಅವರು ಆರ್ಎಸ್ಎಸ್ ಗೀತೆ ಹೇಳಿರುವ ಕುರಿತು ಜಟಾಪಟಿ ಜೋರಾಗ್ತಾ ಇದೆ. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದಕ್ಕೆ ನಿನ್ನೆ ನನ್ನ ಜೊತೆ DCM ವಾಗ್ವಾದ ಮಾಡ್ತಾ ಇದ್ರು. ಆಗ ನೀನು ಚಡ್ಡಿ ಹಾಕಿದ್ಯಲ್ಲಪ್ಪ ಅಂತ ನಾನು ಹೇಳಿದೆ. ನೀನು ಚಡ್ಡಿ ಹಾಕೊಂಡಿದ್ದಲ್ಲಪ್ಪ RSS ಅಂತ ನಾನು ಹೇಳಿದೆ. ಆಗ ನಮಸ್ತೆ ಸದಾ ವತ್ಸಲೆ ಹಾಡಿದ್ರು. ಅದು RSSನ ಭಗವದ್ಗೀತೆ. ಅದಕ್ಕೆ ನಮ್ಮ BJP ನಾಯಕರು ಟ್ವೀಟ್ ಮಾಡಿದ್ದಾರೆ. DCM ಗೀತೆ ಹಾಡಿರೋದು ಕ್ರಾಂತಿಯ ಮುನ್ಸೂಚನೆನಾ? ಇದು ಒಟ್ಟು ಕ್ರಾಂತಿ ಅಂತೂ ನಿಜ ಅಂತ ಹೇಳಿ ಅಶೋಕ್ ಮಾತಾಡಿದ್ದಾರೆ. ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. DKಶಿ ಅಲ್ಲ, ಯಾರೇ ಆದರೂ ಕೂಡ RSS ಅನ್ನು ಸಪೋರ್ಟ್ ಮಾಡಲೇಬೇಕು. ರಾಷ್ಟ್ರದಲ್ಲಿ ನಂಬಿಕೆಗೆ ಅರ್ಹವಾಗಿರ್ತಕ್ಕಂಥ ಸಂಸ್ಥೆ ಅಂತ ಇದ್ದರೆ ಅದು RSS ಅಂತ ಹೇಳಿ ಆರ್ಗ ಜ್ಞಾನೇಂದ್ರ ಮಾತಾಡಿದ್ದಾರೆ. ನಾನು ರಿಸರ್ಚ್ ಮಾಡ್ತಾ ಇದ್ದೀನಪ್ಪ ಅಂತ ಹೇಳಿ DCM DK ಶಿವಕುಮಾರ್ ಮಾತಾಡಿದ್ದಾರೆ. ನಿನ್ನೆ ವಿಧಾನಸಭೆಯಲ್ಲಿ ನನ್ನ ಜೊತೆ ಅವರು ಟ್ಯಾಕಲ್ ಮಾಡುವಂಥ ಸಂದರ್ಭದಲ್ಲಿ ನೀನು ಎಲ್ಲ ಒಂದು ಕಡೆ ಚಡ್ಡಿ ಹಾಕಿದ್ದೆಲ್ಲಪ್ಪ ಅಂತ, ನಾನು ಚಡ್ಡಿ ಹಾಕಿದ್ದೆಲ್ಲ ಅಂತ ಒಂದು ಪದ ಹೇಳಿದ್ಕೆ ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ ಅಂತ ಪೂರ್ತಿ RSSನ ಭಗವದ್ಗೀತೆಯನ್ನು ಅವ್ರು ಹೇಳ್ಬಿಟ್ರು. ವಿಧಾನಸಭೆ ಅಧಿವೇಶನದಲ್ಲಿ ಆನ್ ರೆಕಾರ್ಡ್ ಹೇಳಿದ್ರು, ಹೌದು ನಾನು RSSಗೆ ಹೋಗಿದ್ದು ನಿಜ, RSS ಗೀತೆಯನ್ನು ಕಲ್ತಿದ್ದು ನಿಜ ಅಂತೇಳಿ. ಇವತ್ತು ರಾಷ್ಟ್ರೀಯ ನಮ್ಮ ನಾಯಕರು ಅದಕ್ಕೆ ಟ್ವೀಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಕ್ರಾಂತಿ ಅಂತೂ ಆಗುತ್ತೆ, ಅದು ಯಾವಾಗ ಆಗುತ್ತೆ ಹೇಗಾಗುತ್ತೆ ಅನ್ನೋದು ಗೊತ್ತಿಲ್ಲ. ಇವತ್ತು ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಒಡೆದ ಮನೆ. ಡೆಲ್ಲಿಯವರ ಕಾಂಗ್ರೆಸ್ಸು ಅದು ಒಂಥರ ಡೂಪ್ಲಿಕೇಟ್. ಅವ್ರಿಗೇನು ರಾಹುಲ್ ಗಾಂಧಿಗೆ ಬುದ್ಧಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಮನಸ್ಸಿಗೆ ಬಂದಂಗೆ ದಾಖಲೆ ಇಲ್ದಂಗೆ ಮಾತಾಡ್ತಾರೆ. DK ಶಿವಕುಮಾರ್ ಅಲ್ಲ, ಯಾರೇ ಕೂಡ RSS ಅನ್ನು ಬೆಂಬಲಿಸಬೇಕಾದಂತ ಸ್ಥಿತಿ ಇದೆ. ಇವತ್ತು 100 ವರ್ಷದಲ್ಲಿ ವ್ಯಕ್ತಿ ನಿರ್ಮಾಣದ ಕೆಲಸವನ್ನ 1925ರಲ್ಲಿ ನಾಗ್ಪುರದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ RSS ಇವತ್ತು ದೇಶವ್ಯಾಪ್ತಿ ದೇಶಭಕ್ತರನ್ನ ನಿರ್ಮಾಣ ಮಾಡ್ತಾ ಇದೆ. ಇಷ್ಟೆಲ್ಲ ಭಯೋತ್ಪಾದನೆ, ಭ್ರಷ್ಟಾಚಾರ ಎಲ್ಲ ನಡೆಯುವಾಗಲೂ ಕೂಡ ಒಂದಷ್ಟು ಜನ ದೇಶಭಕ್ತರು ದೇಶಕ್ಕಾಗಿ ಅರ್ಪಣಾ ಮನೋಭಾವದಿಂದ ದುಡಿಯುವಂಥ RSS ಸ್ವಯಂ ಸೇವಕರ ನೇತೃತ್ವದಲ್ಲಿ ದೇಶವನ್ನು ಮುನ್ನಡೆಸ್ತಾ ಇರ್ತಕ್ಕಂಥದ್ದು ಪಕ್ಷ ಮೀರಿ RSS ಬಗ್ಗೆ ಒಲವನ್ನು ತೋರಿಸಲಿಕ್ಕೆ ಸಾಧ್ಯ ಆಗಿದೆ. ಕಮ್ಯುನಿಸ್ಟ್ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ, ಜನತಾದಳದ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ, BJP ಬಗ್ಗೆ ರಿಸರ್ಚ್ ಮಾಡ್ತೀನಿ, RSS ಬಗ್ಗೆ ತಿಳ್ಕೊಂಡಿದ್ದೀನಿ. ಕೆಲವು ಸಂದರ್ಭದಲ್ಲಿ ಅನೇಕ ಸಂಸ್ಥೆಗಳಲ್ಲಿ ಕೆಲವು ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ, ಅದನ್ನೆಲ್ಲ ಗ್ರಾಪ್ ಮಾಡ್ಬೇಕಲ್ಲ. ನೋಡಪ್ಪ, ಅದು ಟುಸ್ ಗಿರಾಕಿ. BJP ಮಾಡ್ತಾ ಇರೋದು ರಾಜಕಾರಣ.